ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಅನ್ನ ಎಲ್ಲ ರೆಡಿ ಆಯಿತು. ಬೆಳಗ್ಗೆ ನಮ್ಮ ಮಗಳು ಸಾರೆಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದಾಳೆ. ಈಗ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ, ಕ್ಯಾರೆಟು ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಹೆರ್ಜುಮಣಿಯಿಂದ ಹೆರ್ಜ್ಕೋತೀನಿ ಸಣ್ಣದಾಗಿ. ಮಕ್ಕಳು ಕೂಡ ಟ್ಯೂಷನಿಗೆ ಹೋಗಿದ್ದಾರೆ. ಅವ್ರ ಶಾಪಿಗೆ ಹೋದಲು, ಎಲ್ಲರೂ ಹೋದರು. ಈಗ ನಾನು ಸ್ವಲ್ಪ ಕೋಸಂಬರಿ ಎಲ್ಲ ಮಾಡಿ ಇಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆ ಅಂತ ಹೇಳಿ ಬಂದಿದ್ದೀನಿ. ನೋಡಿ, ಅಡುಗೆ ಕೆಲಸ ಏನು ಜಾಸ್ತಿ ಇಲ್ಲ, ಅನ್ನ ಸ್ವಲ್ಪ ಕೋಸಂಬರಿ ಮಾಡೋದಿತ್ತು ಅಷ್ಟೇ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೆರ್ಜ್ಕೋತೀನಿ ಸಣ್ಣದಾಗಿ. ಎಲ್ಲ ರೆಡಿ ಮಾಡಿಟ್ಕೊಂಡು ಆಮೇಲೆ ಸ್ವಲ್ಪ ಹೆಸರುಬೇಳೆ ನೆನೆಸಿಡ್ತೀನಿ. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಆಮೇಲೆ ಉಪ್ಪು, ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ಆಮೇಲೆ ಕಲಿಸ್ಕೋಬೋದು ಊಟದ ಟೈಮಲ್ಲಿ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮೊದಲೇ ನಾವು ಕಲಸಿಟ್ರೆ ಎಲ್ಲ ನೀರು ಬಂದುಬಿಡುತ್ತೆ, ನೀರು ಬಿಟ್ಟುಬಿಡುತ್ತೆ. ಉಪ್ಪು ಹಾಕಿದ ಕೂಡಲೇ ನೀರು ಬಿಟ್ಟುಬಿಡುತ್ತೆ. ಅದಕ್ಕೆ ಆಮೇಲೆ ಎಲ್ಲ ಕಲಿಸ್ಕೊಳ್ತೀನಿ. ಈಗ ರೆಡಿ ಅಷ್ಟೇ ಮಾಡಿಡ್ತಾ ಇದ್ದೀನಿ. ಹೆರ್ಜಿಕೊಂಡು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಹೆರ್ಜಿ ಮಾಡ್ತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಕ್ಯಾರೆಟು, ಸೌತೆಕಾಯಿ, ಹಸಿ ತರಕಾರಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಕೋಸಂಬರಿಗಳನ್ನು ಮಾಡಿ ತಿನ್ನಬೇಕು. ತರಕಾರಿ ಕೋಸಂಬರಿಗಳನ್ನು ಊಟದ ಜೊತೆ ಮಾಡಿ ತಿಂದರೆ ಒಳ್ಳೆಯದು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿನ್ನೆ ನನಗೆ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ, ಮಕ್ಕಳು ಮನೆಯಲ್ಲೇ ಇದ್ದರು, ಹೀಗಾಗಿ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಇವತ್ತು ಕೂಡ ಮನೆಯಲ್ಲೇ ಇದ್ದಾರೆ, ಹೀಗಾಗಿ ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಸಂಡೇ ಅಲ್ವಾ, ಮಾಡ್ತಾ ಇದ್ದೀನಿ. ಮಕ್ಕಳು ಮನೇಲಿದ್ದರೆ ಎಡಿಟ್ ಮಾಡೋದು, ವಿಡಿಯೋ ಮಾಡೋದು, ಎಡಿಟ್ ಮಾಡ್ಬೋದು, ವಾಯ್ಸ್ ಓವರ್ ಕೊಡೋದೇ ಕಷ್ಟ. ಗಲಾಟೆ ಹಾಕ್ತಾ ಇರ್ತಾರೆ, ಆವಾಗ ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ಇವತ್ತು ಸ್ವಲ್ಪ ಹೊರಗೆ ಆಡ್ತಾ ಇದ್ದಾರೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ ಎಲ್ಲ ಹೆರ್ಜ್ಕೊಳ್ತಾ ಇದ್ದೀನಿ. ಟೈಮೇ ಹೋಗೋದಿಲ್ಲ, ಎಷ್ಟೇ ಸುಮ್ಮನೆ ಕೂತ್ ಬೇಜಾರಾಗತ್ತೆ. ಏನಾದರೂ ಮಾಡೋಣ ಅಂತೆ, ಸ್ಟಿಚಿಂಗ್ ಮಾಡೋಣ ಅಂತ, ಅದು ಆಗಲ್ಲ. ಕೆಲಸ ಮಾಡೋಣ ಅಂತ ಅಂದರೆ ಏನು ಜಾಸ್ತಿ ಕೆಲಸನೇ ಇರಲ್ಲ, ಬರೀ ಅಡುಗೆ ಮಾಡೋದೊಂದೇ. ಆಮೇಲೆ ಮಕ್ಕಳ ಜೊತೆ ಇರೋದು ಅಷ್ಟೇ ಕೆಲಸ, ಇಲ್ಲಿ ಮತ್ತೇನೂ ಇಲ್ಲ. ಸ್ಟಿಚಿಂಗ್ ಮಾಡೋಣ ಅಂದರೆ ಆಗ್ತಾಯಿಲ್ಲ. ನೋಡಿ, ಸ್ವಲ್ಪ ಇದಿಷ್ಟು ಮಾಡಿಬಿಟ್ಟು ಆಮೇಲೆ ಮಕ್ಕಳು ಕರ್ಕೊಂಡು ಬರ್ತೀನಿ. ಮಕ್ಕಳು ಕರ್ಕೊಂಡು ಬಂದು ಅವ್ರ ಜೊತೆ ಮಾತಾಡ್ತಾ, ಅವ್ರ ಗಲಾಟೆ ಕೇಳ್ತಾ ಕೂತಿರೋದು. ಮತ್ತೇನು, ಟಿ ವಿನೂ ನನಗೆ ಜಾಸ್ತಿ ಟಿ ವಿ ನೋಡೋದಂತೂ ಇಂಟ್ರೆಸ್ಟೇ ಇಲ್ಲ. ಟಿ ವಿ ನೋಡೋದೇ ಇಲ್ಲ ನಾನು ಟಿ ವಿನ. ಅವರು ಮಕ್ಕಳ ಕಾರ್ಟೂನು ಅದು ಇದು ನೋಡ್ತಾ ಇರ್ತಾರೆ ಟಿ ವಿಲಿ. ಬೇರೆ ಹಚ್ಚೋದಕ್ಕೂ ಬಿಡಲ್ಲ ಅವರು. ಅವ್ರ ಮಕ್ಕಳದ್ದೇ ಚಾನಲ್ ಹಾಕ್ಕೊಂಡು ಕೂತಿರ್ತಾರೆ. ಡೈಲಿ ಅದೇ ನೋಡ್ತಾ ಇರ್ತಾರೆ ಮಕ್ಕಳು. ನೋಡಿ, ಮತ್ತು ಅದರಲ್ಲಿ ಆಟ ಆಡ್ತಾ ನೋಡ್ತಾ ಇರುತ್ತಾರೆ. ಈ ಹೆಣ್ಣುಮಕ್ಕಳ ಜೀವನನೇ ಅಷ್ಟು ನೋಡಿ. ಕೆಲಸ ಜಾಸ್ತಿ ಇದ್ದರೂ ಕಷ್ಟ, ಕೆಲಸ ಇಲ್ಲ ಅಂದರೂ ಕಷ್ಟ, ಹೇಗಿದ್ದರೂ ಕಷ್ಟ. ನೋಡಿ, ಖಾಲಿ ಕೂತ್ಕೊಂಡ್ರೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಏನು ಕೆಲಸ ಇಲ್ಲವಲ್ಲ ಅಂತ ಚಿಂತೆ ಆಗತ್ತೆ. ಏನಾದರೂ ಮಾಡ್ತಾ ಇದ್ದರೆ ಏನು ಚಿಂತೆ ಇರಲ್ಲ.
ಹಾಗೆ ಖಾಲಿ ಕೂತ್ಕೊಂಡ್ಲೆ ಏನಾದರೂ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ ಮನಸ್ಸಲ್ಲಿ. ಖಾಲಿ ಕೂಡೋದಕ್ಕೆ ಆಗಲ್ಲ. ಏನು ಸಂಜೆ ಟೈಮು ಅಷ್ಟು ವಾಕಿಂಗಿಗೆ ಹೋಗಿ ಬರೋದು ಅಷ್ಟೇ, ಮತ್ತೇನಿಲ್ಲ. ಏನಾದರೂ ಮಾಡೋಣ ಅಂದರೆ ಅದು ಆಗ್ತಾಯಿಲ್ಲ. ಏನು ಮಾಡೋದು, ಹೋಗೋದಕ್ಕೂ ಬಿಡಲ್ಲ ನನ್ನ ಮಗಳು. ಏನು ಮಾಡ್ತೀಯ, ಅಲ್ಲಿ ಹೋಗಿ ನನ್ನ ಕಸ್ಟಮರ್ ಹೋಗ್ತಾರೆ ಅಂದರೂ ಕೇಳಲ್ಲ. ಹೋದರೆ ಹೋಗಲಿ ಬಿಡು, ಇಲ್ಲೇ ಇದ್ದು ಬಿಡು, ಅಲ್ಲಿ ಹೋಗಿ ಏನು ಮಾಡ್ತೀಯ, ಇಲ್ಲೇ ಏನಾದರೂ ನಿನಗೆ ಬಿಸ್ನೆಸ್ ನಾನು ಶುರು ಮಾಡಿಕೊಡ್ತೀನಿ, ಇಲ್ಲೇ ಇರು ಅಂತ ಹೇಳ್ತಾಳೆ. ಆದರೆ ನನಗೆ ಇಷ್ಟ ಇಲ್ಲ ಇಲ್ಲೇ ಇರೋದು. ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ನೋಡಿ, ಹೇಗಾದರೂ ಮಾಡಿ ಹೋಗಬೇಕು. ನನ್ನ ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಉತ್ತರ ಕೊಟ್ಟು ಸಾಕಾಗಿದೆ. ಬರ್ತೀನಿ ಅಂತ ಹೇಳಿ. ಹೀಗೆ ಆದರೆ ನನ್ನ ಕಸ್ಟಮರು ಕೂಡ ಹೋಗ್ತಾರೆ. ಅದಕ್ಕೆ ನಾನು 6 ತಿಂಗಳಾಗಿತ್ತು ಇಲ್ಲಿ ಈ ಕಡೆ ಬರಲಿಕ್ಕೆ ಹೋಗಲಿಲ್ಲ. ಬರ್ತೀನಿ ಅಂತ ಜಾರ್ಕೊಳ್ತಾನೆ ಇದ್ದೆ. ಆಮೇಲೆ ಬಿಡಲೇ ಇಲ್ಲ. ಬಾ ಅಂತ ಒತ್ತಾಯ ಮಾಡಿ ನನ್ನ ಕರೆಸ್ಕೊಂಡ್ಳು. ಈಗ ಬಿಡ್ತಾನೆ ಇಲ್ಲ ನೋಡಿ ಮಗಳು. ಏನು ಮಾಡೋದು, ಒಬ್ಬಳೇ ಅಲ್ಲಿ ಇದ್ದು ಏನು ಮಾಡ್ತೀಯ ಅಂತ ಹೇಳಿ ನನಗೆ ಇದು ಮಾಡ್ತಾಳೆ. ಒಬ್ಬಳೇ ನಿನಗೆ ಬೇಜಾರಾಗಲ್ವಾ ಇರೋಕ್ಕೆ? ಇಲ್ಲಿ ಮೊಮ್ಮಕ್ಕಳ ಜೊತೆ ಆರಾಮಾಗಿರು, ಇಲ್ಲಿ ಏನು ಕಷ್ಟ ಇದೆ ನಿನಗೆ, ಎಲ್ಲ ಆರಾಮಾಗಿದೆ ಅಂತ ಹೇಳ್ತಾಳೆ. ಆದರೆ ನನಗಿರೋದಕ್ಕೆ ಇಷ್ಟ ಇಲ್ಲ. ನನ್ನ ಮನೆಯಲ್ಲೇ ಇದ್ರೇ ನನಗೆ ಖುಷಿ. ಮಗಳ ಮನೆಯಲ್ಲಿ ಇರೋದು ಸರಿ ಅನಿಸಲ್ಲ ಅಂತ ಹೇಳಿ ಹೋಗ್ತೀನಿ ಅನ್ಕೋತಾನೆ ಇದ್ದೀನಿ. ಆದರೂ ಕೂಡ ಬಿಡ್ತಾ ಇಲ್ಲ. ನೋಡಿ, ಯಾವಾಗ ಹೋಗೋದಾಗುತ್ತೋ ನೋಡಬೇಕು, ಹೋಗ್ತೀನಿ. ಅಷ್ಟರೊಳಗೆ ನನ್ನ ಕಸ್ಟಮರ್ ಎಲ್ಲೆಲ್ಲಿ ಹೋಗ್ತಾರೋ ಏನೋ. ಅವರಾದರೂ ಎಷ್ಟು ದಿನ ಕಾಯ್ತಾರೆ ಪಾಪ, ಬಟ್ಟೆ ಇಟ್ಕೊಂಡು. ಹೇಳಿದರೆ ಕೇಳಲ್ಲ. ನನ್ನ ಕಸ್ಟಮರ್ ಹೋಗ್ತೀನಂದ್ರೂ ಕೇಳಲ್ಲ. ಅವಳಿಗೇನು ಗೊತ್ತಾಗತ್ತೆ, ಕಸ್ಟಮರ್ ಹೋದ್ಮೇಲೆ ಕಸ್ಟಮರ್ ಮತ್ತೆ ತಿರ್ಗಾ ಪಡೆಯೋದು ಎಷ್ಟು ಕಷ್ಟ ಇದೆ ಅಂತ ಅವಳಿಗೇನು ಗೊತ್ತಾಗತ್ತೆ? ಅದು ನಮ್ಗೆ ಗೊತ್ತು, ನಮ್ಮ ಕಷ್ಟ ನಮ್ಗೆ ಗೊತ್ತು. ಅವ್ರಿಗೆ ಹೇಳಿದರೆ ಅರ್ಥನೂ ಆಗಲ್ಲ. ಸುಮ್ಮನೆ ಇರು ಅಂತ ಹೇಳ್ತಾರೆ. ನಮಗಿರೋದಕ್ಕಾಗಲ್ಲ ನೋಡಿ. ನಮ್ಮ ಮನೇಲಿದ್ರೇ ನಮಗೆ ಚಂದ. ಇನ್ನೊಬ್ಬರ ಮನೇಲಿ ಇರೋದು ಸರಿ ಅನಿಸಲ್ಲ. ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಇದು ಇರಲಿ, ನಮ್ಮ ಮನೇಲಿದ್ರೇ ಅದು ನಮಗೆ ಮನಸ್ಸಿಗೆ ಸಮಾಧಾನ. ಮಗಳಾಗಲಿ ಯಾರೇ ಆಗಲಿ ಜಾಸ್ತಿ ದಿನ ಇರೋದು ಸರಿಯಲ್ಲ. ಈಗ ನೋಡಿ, ನಾನು ಬಂದು 1 ತಿಂಗಳಾಗ್ತಾ ಬಂತು, ಆದರೂ ಬಿಡ್ತಾ ಇಲ್ಲ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇಷ್ಟು ಕಾಡ್ತಾ ಇದ್ದಾಳೆ. ಅಲ್ಲಿ ಹೋಗೋದು ಬೇಡ ನೀನು, ನಿನ್ನ ಆರೋಗ್ಯ ಸರಿ ಇಲ್ಲ ಅಂದರೆ ಯಾರು ನೋಡ್ತಾರೆ? ಒಬ್ಬಳೇ ಇರ್ತೀಯ ನೀನು, ಮೊದಲೇ BP ಇದೆ, ಎಲ್ಲ ಇದೆ, ಯಾರು ನೋಡ್ತಾರೆ ಅಂತ ನನಗೆ ಬೈತಾಳೆ. ಏನಾಗಲ್ಲ ನನಗೆ ಅಂತ ಹೇಳ್ತೀನಿ ನಾನು. ದೇವರಿದ್ದಾನೆ ಕಾಯೋನು ಅಂತ ಹೇಳ್ತಾ ಇರ್ತೀನಿ. ಹಾಗೆ ನೋಡಿ, ಮನುಷ್ಯನ ಜೀವನ ಹೇಗಿದ್ದರೂ ಕಷ್ಟ. ಒಬ್ಬಳೇ ಇರ್ತೀನಂದ್ರೂ ಕಷ್ಟ, ಮಗಳ ಮನೇಲಿದ್ದರೂ ಕಷ್ಟ, ಹೇಗಿದ್ದರೂ ಕಷ್ಟ. ದೇವರು ಯಾಕೆ ಈ ಥರ ಮಾಡ್ತಾನೋ ಏನೋ ಗೊತ್ತಿಲ್ಲ. ಒಂದಲ್ಲ ಒಂದು ರೀತಿಯಿಂದ ಕಷ್ಟ ಕೊಡ್ತಾನೆ ಇರ್ತಾನೆ. ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನೆಮ್ಮದಿ ಯಾವಾಗ ಸಿಗುತ್ತೋ, ನಾವು ಮೇಲೆ ಹೋದಾಗಲೇ ನೆಮ್ಮದಿ ಸಿಗೋದು. ಅಲ್ಲಿ ತನಕ ನೆಮ್ಮದಿ ಇರಲ್ಲ. ಏನು ಮಾಡೋದು, ಬೇಜಾರಾಗ್ತಾ ಇದೆ ಎಲ್ಲ ನೋಡಿ. ಕೋಸಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಆಮೇಲೆ ಎಲ್ಲ ನೆನೆಸಿಟ್ಟಿದ್ದೀನಿ, ಬೇಳೆ ನೆನೆಸಿಟ್ಟಿದ್ದೀನಿ. ಅದು ಆದಮೇಲೆ ನೆನೆಸಿದ ಮೇಲೆ ಆಮೇಲೆ ಊಟದ ಟೈಮಲ್ಲಿ ಹಾಕ್ಕೋಬೇಕು. ಈಗ ನೋಡಿ, ನಾನು ಸಂಜೆ 6 ಗಂಟೆ ಆಗಿದೆ. ಈಗ ವಾಕಿಂಗಿಗೆ ಬಂದೆ. ಹಾಗೆ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಒಂದು ಹುಡುಗ ಬಂದು, ಆಂಟಿ ಏನು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಂದು ಬಾಯ್ ಅಂತೇಳಿ ಹೋದ. ನೋಡಿ, ಈ ಕಡೆ ಎಲ್ಲ ಸ್ಕೂಲ್ ಇದೆ ನೋಡಿ. ಸ್ಕೂಲ್ ಹತ್ರ ಬಂದಿದ್ದೀನಿ ಇವತ್ತು.
ಹಾಗೆ ನೋಡ್ತಾ ವಿಡಿಯೋ ಮಾಡ್ಕೋತಾ ಹೊರಟಿದ್ದೀನಿ. ಎಷ್ಟು ಚೆನ್ನಾಗಿದೆ. ಹೊರಗೆ ನೇಚರ್ ಜೊತೆ ಬಂದರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಒಳಗೆ ಕೂತ್ರೆ ಒಂಥರ ಟೆನ್ಷನ್ ಮನಸ್ಸಲ್ಲಿ, ಒಳಗೆ ಕೂಡೋದಕ್ಕೆ ಆಗೋದಿಲ್ಲ. ಈ ಥರ ಹೊರಗೆ ಬಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ, ನೆಮ್ಮದಿ ಇದು ಸಿಗುತ್ತೆ. ಹಾಗೆ ವಾಕಿಂಗ್ ಮಾಡ್ತಾ ಎಲ್ಲ ನೇಚರ್ ಎಲ್ಲ ನೋಡ್ತಾ ವಾಕಿಂಗ್ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಇದು ಸ್ಕೂಲ್, ಇದು ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಎಲ್ಲ, ಗಿಡ. ಈ ಕಡೆ ಈ ಥರ ನನಗೆ ಗಿಡಗಳ ಜೊತೆ ಸುತ್ತೋದಂದ್ರೆ ತುಂಬ ಇಷ್ಟ ಆಗುತ್ತೆ, ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನನಗೆ. ಈ ಥರ ಗಿಡ ಇದ್ದಲ್ಲೆಲ್ಲ ಖುಷಿ ಆಗುತ್ತೆ. ಅದು ಒಳಗಡೆ ಆದರೆ 4 ಗೋಡೆ ಮಧ್ಯೆ ಕೊಡೋದಕ್ಕೆ ಆಗಲ್ಲ. ಸಂಜೆ ಟೈಮು ಈ ಥರ ಬಂದು ಹೋದರೆ ಒಂಥರ ಮನಸ್ಸಿಗೆ ಸಮಾಧಾನ ನೋಡಿ. ಇದೆಲ್ಲ ಸ್ಕೂಲೇ, ಇದು ಹೇಗಿದೆ ನೋಡಿ ಸ್ಕೂಲು. ಮಕ್ಕಳು ನೋಡಿ ಎಷ್ಟು ಗಲಾಟೆ ಹಾಕ್ತಾರೆ. ಇಲ್ಲಿ ಒಳಗಡೆ ಬಂದು ಕೂತಿದ್ರು, ಇಲ್ಲಿ ಕೇಳ್ತಾನೆ ಇದೆ, ಅಷ್ಟು ಗಲಾಟೆ ಇದೆ. ಹಾಗೆ ಎಲ್ಲ ಕಡೆ ನೋಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ. ಈ ಕಡೆ ದೊಡ್ಡ ಗ್ರೌಂಡ್ ಇದೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.